ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಸಾರಿ ಎಲ್ಲರಿಗೂ ತುಂಬ ಗ್ಯಾಪ್ ತೊಗೊಳ್ತಾ ಇದ್ದೀನಿ ವೀಡಿಯೋಸ್ ಮಾಡೋದಕ್ಕೆ. ಹೀಗೆ ಇರುತ್ತೆ ಅಲ್ವಾ, ಸ್ವಲ್ಪ ಆ ಕೆಲಸ ಈ ಕೆಲಸ ಬ್ಯುಸಿ ಅದು ಇದು ಟೆನ್ಷನ್ ಅಂದ್ಕೊಂಡು ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇನ್ಮೇಲೆ ನಾನು ಡೈಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೆಲವೊಂದು ಸ್ಟ್ರೆಸ್, ಕೆಲವೊಂದು ಟೆನ್ಷನಿಂದ ಸ್ವಲ್ಪ ನನಗೆ ಶೂಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಯಾಕೆ ಮಾಡೋದಪ್ಪ ಅಂತ ಅನಿಸ್ಬಿಟ್ಟಿದೆ ಯೂಟ್ಯೂಬ್ ನಿಜವಾಗ್ಲೂ. ಬಟ್ ಯೂಟ್ಯೂಬ್ನ ನಾನು ಬಿಡೋಕ್ಕಾಗಲ್ಲ, ಏನಕ್ಕಂದರೆ ಇದು ನನ್ನ ಸರ್ವಸ್ವ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಅಷ್ಟು ನನಗೆ ಅಡಿಕ್ಷನ್ ಆಗೋಗ್ಬಿಟ್ಟಿದ್ದೀನಿ ನಾನು ಯೂಟ್ಯೂಬ್ಗೆ. ಒಂದು ಸಲ ಅಷ್ಟೇ, ನಾವು ಏನಾದರೂ ಒಂದು ಪ್ಯಾಷನ್ನು, ನಾವು ಒಂದು ಕೆಲಸ ಅಂತ ಕೆಲವೊಬ್ಬರು ನಂಬ್ಕೊಂಡ್ರೆ, ಸೊ ಅದನ್ನು ನಾವು ಏನೇ ಕಷ್ಟ ಬಂದ್ರೂ ಬಿಡೋಕ್ಕಾಗಲ್ಲ. ನಾವೇ ಬಿಡಬೇಕು ಅಂದ್ರೂ ಬಿಡೋಕ್ಕಾಗಲ್ಲ. ಸೊ ಬನ್ನಿ ಹಂಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಎಷ್ಟೊಂದು ರೋಸಸ್ ಬೆಳೆದಿತ್ತು ಗೊತ್ತಾ, ತುಂಬ ಬೆಳೆದಿತ್ತು. ಮತ್ತು ಈಗ ಮತ್ತೆ ಮೋಡ ಮುಚ್ಚೋದು, ಮಳೆ ಬರೋ ವಾತಾವರಣ ಆಗಿದೆ. ಇಷ್ಟು ದಿನ ತುಂಬ ಬಿಸಿಲಿತ್ತು, ಚೆನ್ನಾಗಿತ್ತು, ಒಂದು ಸ್ವಲ್ಪ ಗ್ಯಾಪ್ ಬ್ರೇಕ್ ಕೊಟ್ಟಿತ್ತು ಮಳೆ. ಸೊ ಇವಾಗ ಮತ್ತೆ ಈ ಥರನೇ ಶುರುವಾಗ್ಬಿಟ್ಟಿದೆ ವೆದರು. ಆ್ಯಂಡ್ ಇವಾಗ ಎಕ್ಸಾಮ್ಸ್ ಟೈಮ್ ಕೂಡ ಅಲ್ವಾ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಳೆ ಬರ್ತಾ ಇದೆ, ನಿಂತ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು. ಸೊ ಅಷ್ಟರಲ್ಲಿ ಮಕ್ಳಿಗೊಂದು ಸ್ವಲ್ಪ ಹಾಲು ಮಾಡಿಕೊಟ್ಟು ಹೋಗೋಣ ಅಂತ. ಇದು ಎಕ್ಸಾಮ್ ಟೈಮ್ ಟೇಬಲ್ ಪ್ರಕೃತಿ ಹಾಕ್ಬಿಟ್ಟಿದ್ದೀನಿ. ಸೊ ಪ್ರತಿದಿನ ನನಗೆ ನೆನಪಾಗ್ತಾ ಇರುತ್ತೆ ಏನು ಸಬ್ಜೆಕ್ಟು, ನಾಡಿದ್ದೇನು ಸಿಲೆಬಸ್ ಏನು ಅಂತ. ಸೊ ನಾವು ಹಿಂಗೆ ನೋಡ್ಬೋದು ಎಷ್ಟೆಲ್ಲ ಇದು ಕಂಪ್ಲೀಟ್ ಆಗಿದೆ, ಎಷ್ಟು ಓದಿದ್ದಾನೆ, ಏನೇನು ಓದಿಸ್ಬೇಕು ಅಂತ ನಮಗೂ ಕಣ್ಮುಂದೆ ಇರುತ್ತೆ. ಇದೆಲ್ಲೋ ಬ್ಯಾಗಲ್ಲೋ ಬುಕ್ಕೆಲ್ಲ ಇಟ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ನಮಗೆ. ಸೊ ಕಣ್ಣಾಡಿಸ್ದಂಗೆ ಚೆನ್ನಾಗಿರುತ್ತೆ. ಇದು ಆಮೇಲೆ ತೆಗೆಯೋದಷ್ಟೇ, ಸುಮ್ಮನೆ ಗಮ್ಮಾಕಿ ಅನಿಸಿರೋದಷ್ಟೇ. ಸೊ ನಡೀತಿದೆ. ಇನ್ನೇನು ಪ್ರಫುಲ್ಗೆ ಆಗೋಗುತ್ತೆ ಅನ್ನೋ ಟೈಮ್ಗೆ ಎಕ್ಸಾಮು ಲಸಿಕಂಗೆ ಸ್ಟಾರ್ಟ್ ಆಗುತ್ತೆ. ಇವಳಿಗೆ ಕರೆಕ್ಟಾಗಿ ಹಬ್ಬದ ಮುಂಚೆನೇ ಆಗೋಗುತ್ತೆ. ಸೊ ಇವಳದೇ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನರ್ಸರಿ ಅಲ್ವಾ. ಸೊ ಅಷ್ಟೊಂದು ಟ್ರೇಸಿಂಗು, ರೈಟಿಂಗ್ ಇರುತ್ತೆ. ಲಾಸ್ಟ್ ಇಯರ್ ಓರಲ್ ಇತ್ತು, ಈ ಸಲ ಟ್ರೇಸಿಂಗ್ ಅದು ಇದು ಅಂತ ಇರುತ್ತೆ. ಸೊ ಸ್ವಲ್ಪ ಮಳೆ ನಿಂತ ಮೇಲೆ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ದಿನ ಆಯಿತು ಹೋಗ್ದಲೆ, ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕಾರಲ್ಲೇ ಹೋಗೋದು, ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಹಾಲು ಮಾಡಿಬಿಟ್ಟು ಆಗಬೇಕು. ನನಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಒಂಥರ ಪ್ರಶಾಂತವಾಗಿ ಸಿಗುತ್ತೆ. ಶೆಟ್ಟಿಹಳ್ಳಿ ಆಂಜನೇಯ ಅಂದರೆ ನಂಗೆ ಒಂಥರ ಸ್ಪೆಷಲಾಗಿ ತುಂಬಾ ಇಷ್ಟ. ಸ್ವಲ್ಪ ದೂರ ಆಗುತ್ತೆ ಮನೆಗೆ, ಆಲ್ಮೋಸ್ಟ್ ಲಶ್ಕುನ್ ಸ್ಕೂಲ್ ದಾಟಿ ಹೋಗಬೇಕು ಜಯನಗರ ಕಡೆ. ಅಲ್ಲಿ ನಂಗೆ ಸಖತ್ ಇಷ್ಟ ಆಗುತ್ತೆ ಈ ದೇವಸ್ಥಾನ. ಅಂದರೆ ಇದು ಹಳೇ ಪಾಂಡವರು ಅವ್ರು ಕಟ್ಟಿರೋ ಅಂಥದ್ದು ದೇವಸ್ಥಾನ ಇದು. ಮತ್ತು ತುಂಬ ದೊಡ್ಡದಾಗಿದೆ. ಮತ್ತು ಆಂಜನೇಯನ ಕೂಡ ಅಷ್ಟೇ ದೊಡ್ಡದಾಗಿ ಕಲ್ಲಲ್ಲಿ ಆಂಜನೇಯನ ಇದು ಕೆತ್ತಿರೋದು. ತುಂಬಾ ಚೆನ್ನಾಗಿದೆ ನೋಡಿದ್ರೆ, ತುಂಬ ಜನ ಬರ್ತಾರೆ. ಇನ್ನು ಶ್ರೀರಾಮನವಮಿ ಈ ಥರ ಇದರಲ್ಲಂತೂ ಇನ್ನು ಹೇಳೋಕ್ಕೆ ಆಗಲ್ಲ ಬಿಡು, ಅಷ್ಟು ತೇರು ಎಳೆಯೋದು ಇದು ನೋಡಿ ಎಲ್ಲನೂ ಇರುತ್ತೆ. ಇನ್ನು ಬಂದ ತಕ್ಷಣ ನಾನು ಎಳ್ಬತ್ತಿ ಅಂತೂ ಹಚ್ತೀನಿ. ಶನಿಮಹಾತ್ಮನ ದೇವಸ್ಥಾನಕ್ಕಾದರೂ ಸರಿ, ಇಲ್ಲ ಹನುಮಾನ್ ದೇವಸ್ಥಾನಕ್ಕಾದರೂ ಸರಿ, ಎಳ್ಬತ್ತಿ ಹಚ್ಬಿಟ್ಟು ಹೋದ್ರೇ ಒಂದು ನೆಮ್ಮದಿ. ಸೊ ಪೂಜೆಗೆ ಐಟಮ್ಸ್ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಎಳ್ಬತ್ತಿ ಮಾತ್ರ ಕಂಪಲ್ಸರಿ ನಾನು ಹಚ್ತೀನಿ. ಸೊ ನಾವು ಇಲ್ಲಿ ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ಈಗ ಒಳಗಡೆ ಹೋಗಿ ಕೈ ಮುಗಿದು ಬರಬೇಕು. ಇನ್ನೂ ಅಲ್ಲಿ ಒಂದು 2 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ಲಿ ಹೂವು ಮಾರೋರು ಎಲ್ಲ. ಅವ್ರು ನೋಡಿದಾಗೆಲ್ಲ ಬನ್ನಿ ಮೇಡಮ್ ಚೆನ್ನಾಗಿದ್ದೀರಾ, ನೋಡ್ತಾ ಇರ್ತೀವಿ ಅಂತ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್, ರೆಕಗ್ನೈಸ್ ಮಾಡ್ತೀರಾ ಒಂದು ಸ್ವಲ್ಪ ಎಲ್ಲಾದರೂ ಹೋದಾಗ.
ಇನ್ನು ಇದು ಸಂಡೇ ವ್ಲಾಗ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಮ್ಸ್ ಇತ್ತಲ್ಲ, ಇನ್ನು ಪೂರ್ತಿ ಎಕ್ಸಾಮ್ಸ್ ಟೆನ್ಷನ್ನೇ ಇರುತ್ತೆ. ಯುಗಾದಿ ಮುಂಚೆ, ದಸರಾ ಮುಂಚೆ ಮಕ್ಕಳಿಗೆ ಓದಿಸೋದೇ ಇರುತ್ತೆ. ಈ ಹಬ್ಬದ ಕ್ಲೀನಿಂಗ್ ಮಾಡೋದು ಇರುತ್ತೆ. ನಮ್ಮ ಮನೆಯಲ್ಲಿ ದಸರಾ ಮತ್ತು ಯುಗಾದಿಗೆ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ. ಸೊ ಅದೇ ಟೈಮ್ಗೆ ಎಕ್ಸಾಮು ಇರುತ್ತೆ. ಸೊ ಒಂಥರ ಎರಡೂ ಮಿಕ್ಸಾಗಿ ಹೋಗ್ಬಿಡುತ್ತೆ. ಕ್ಲೀನಿಂಗು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಓದ್ಸೋಕ್ಕೂ ಆಗೋಲ್ಲ. ಒಂಥರ ಎರಡು ಕಡೆನೂ ಕಾನ್ಸಂಟ್ರೇಟ್ ಮಾಡಿ ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ಹಂಗೋ ಹಿಂಗೋ ಆಗಿಬಿಡುತ್ತೆ. ಸರಿ ಅವನ ಕಡೆ ಒಂದು ಇಷ್ಟಿಷ್ಟು ಓದ್ಕೊ ಅಂತ ಹೇಳಿಬಿಟ್ಟು ನಾವು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ವಿ. ಇನ್ನು ಇವತ್ತು ನಾನ್ ವೆಜ್ ಏನು ಮಾಡ್ತಾಯಿಲ್ಲ, ಸೊ ವೆಜ್ಜೇ ಮಾಡ್ತಾಯಿದ್ವಿ. ಜಾಮೂನು ಮತ್ತು ಅಲಸಂಡೆ ವಡೆ ಇದನ್ನು ಮಾಡೋಣ. ಬೆಳಗ್ಗೆ ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಗೋರಿಕಾಯಿ ಅಂತಾರಲ್ಲ ಅದ್ರದ್ದು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಜಾಮೂನ್ ಪ್ಯಾಕೆಟೆಲ್ಲ ಖಾಲಿ ಆಗಿತ್ತು, ಬ್ಲಿಂಕಿಟಲ್ಲಿ ತರಿಸ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ ಮೊಳಕೆ ಕಟ್ಟಿದ್ದು ಸಾಂಬಾರು ನಾಳೆ ಬೆಳಗ್ಗೆಗೆ ತಿಂಡಿಗೆ ಇರುತ್ತೆ, ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತರಿಸ್ದೆ. ಒಂದು ಸ್ವಲ್ಪ ಕ್ಯಾರೆಟ್ ಇರಲಿಲ್ಲ, ತರಕಾರಿ ಸ್ವಲ್ಪ ಖಾಲಿ ಆಗಿತ್ತು, ಶುಂಠಿ ಖಾಲಿ ಆಗಿತ್ತು, ಟೀ ಮಾಡೋದಕ್ಕೆ ಶುಂಠಿ ಬೇಕಿತ್ತು. ಒಂದು ಸ್ವಲ್ಪ ಮೋತಿಚೂರ್ ಲಾಡು ಕೂಡ ತರಿಸಿದೆ. ಹಾಗೆ ಕಾರ್ನ್ಸ್ ಮಕ್ಳಿಗೆ ತುಂಬ ಇಷ್ಟ, ಅದನ್ನು ಕೂಡ ಒಂದು ಸ್ವಲ್ಪ ತರಿಸಿದ್ದೆ. ಬೇಕಾಗಿರೋ ಐಟಮ್ಸ್ ಮಾತ್ರನೇ ತರಿಸಿದ್ದೆ. ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಜೋಳದ ರೊಟ್ಟಿ, ಗೋರಿಕಾಯಿ ಪಲ್ಯ. ಇನ್ನು ಮಧ್ಯಾಹ್ನಕ್ಕೆ ಮೊಸೊಪ್ಪು, ಜಾಮೂನು, ಅಲಸಂಡೆ ವಡೆ ಮಾಡಬೇಕು ಅಂದ್ಬಿಟ್ಟು ಮೊದಲು ಜಾಮೂನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮನೇಲಿ ಮಕ್ಕಳಿರ್ತಾರೆ, ಅವ್ರಿಗೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸರಿ ಇವತ್ತು ನಾನ್ ವೆಜ್ ಏನೂ ಇಲ್ಲ, ಅಟ್ಲೀಸ್ಟ್ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಜೋಳ ರೊಟ್ಟಿನೂ ತುಂಬ ದಿನ ಆಗಿಬಿಟ್ಟಿತ್ತು ಮಾಡ್ದಲ್ಲೇ. ಹಂಗಾಗಿ ಸರಿ ಇವತ್ತು ಮಾಡೋಣ ಅಂದ್ಬಿಟ್ಟು ಜೋಳ ರೊಟ್ಟಿ ಅಂದರೆ ಅಮ್ಮನೇ ಬರಬೇಕು. ನನಗೆ ಜೋಳ ರೊಟ್ಟಿ ಅಷ್ಟೊಂದು ಮಾಡೋಕ್ಕೆ ಬರೋಲ್ಲ ಚೆನ್ನಾಗಿ. ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು, ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ನಾನು ಜಾಮೂನ್ ಇದನ್ನೆಲ್ಲ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ರೊಟ್ಟಿ ಲಟ್ಟಿಸೋದು ಇದನ್ನೆಲ್ಲ ಮಾಡಿ ಕೊಡ್ತಾರೆ. ನಾನು ಇದನ್ನು ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ. ಗೋರಿಕಾಯಿ ಅಂತೂ ತುಂಬಾ ಒಳ್ಳೆಯದು. ಏನೋ ಗೊತ್ತಾ, ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ. ಯಾರಿಗಿದು ಬೋವೆಲ್ ಮೂಮೆಂಟ್ಸ್ ಇರುತ್ತೆ ಮತ್ತು ಈ ಕಾನ್ಸ್ಟಿಪೇಷನ್ ಇರುತ್ತಲ್ಲ ಅಂಥವ್ರು ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಹಂಗಾಗಿ ವಾರಕ್ಕೆ 1 ಸಲ 2 ಸಲ ತಿಂದರೂ ಓಕೆ, ಅಟ್ಲೀಸ್ಟ್ 1 ಸಲ ವಾರಕ್ಕೆ ತಿಂದ್ರೂ ತುಂಬಾ ಉಪಯೋಗ ಆಗುತ್ತೆ. ಏನೋ ಈ ಥರ ಜಾಮೂನ್ ನಾನು ಉಂಡೆಗಳು ಮಾಡೋವಾಗ ಲಸಿಕಾ ಇಲ್ಲಾಂದರೆ ಪ್ರಕುಲ್ ಬಂದೇ ಬರ್ತಾರೆ ಇದನ್ನು ಮಾಡೋಕ್ಕೆ. ಇಬ್ಬರಲ್ಲೊಬ್ರು ಕಂಪಲ್ಸರಿ ಇರ್ತಾರೆ, ಕೊಡು ನಾನು ಮಾಡ್ತೀನಿ ಅಂದ್ಬಿಟ್ಟು. ಅದನ್ನೇ ತೋರಿಸ್ತಾ ಇದೆ. ಮೊದಲು ಏನು ಗೊತ್ತಾಯಿತು, ಜಾಮೂನ್ದು ಉಂಡೆ ಮಾಡೋದು ಮೊದಲು ಎಷ್ಟು ಬೇಕೋ ಅಷ್ಟು ಇದನ್ನು ಪೀಸ್ ಮಾಡಿಕೊಂಡು ಮೊದಲು ಅದನ್ನು ಫ್ಲ್ಯಾಟಾಗಿ ಮಾಡ್ಕೋಬೇಕು. ಫ್ಲ್ಯಾಟಾಗಿ ಮಾಡ್ಕೊಂಡ ಮೇಲೆ ರೌಂಡ್ ಮಾಡಬೇಕು. ಆವಾಗ ಎಲ್ಲೂ ಕೂಡ ಕ್ರ್ಯಾಕ್ಸ್ ಆಗೋಲ್ಲ, ಕ್ಲೀನಾಗಿ ರೌಂಡಾಗಿ ಬರುತ್ತೆ. ಸೊ ಇದೆಲ್ಲ ಮಾಡಿದ್ದಾಯಿತು ನಾನು. ಸೊ ಪಾಕ ಕೂಡ ರೆಡಿಯಾಗಿದೆ. ಇನ್ನು ಪಾಕಕ್ಕೆ ಹಾಕೋವಾಗ ಪಾಕ ಆದರೂ ಬಿಸಿ ಇರಬೇಕು, ಇಲ್ಲ ಇದು ಜಾಮೂನ್ ಇದನ್ನಾದರೂ ಬಿಸಿ ಇರಬೇಕು. ಎರಡೂ ಬಿಸಿ ಇದ್ದರೆ ಮೆತ್ತಗಾಗಿ ಒಡೆದೋಗ್ಬಿಡತ್ತೆ. ಯಾವುದಾದ್ರೂ ಒಂದು ಬಿಸಿ ಇದ್ದರೆ ಸಾಕು. ಇಲ್ಲಿ ಜೋಳ ರೊಟ್ಟಿ ಕೂಡ ರೆಡಿ ಆಗ್ತಿದೆ. ಇದಕ್ಕೆ ಗೋರಿಕಾಯಿ ಇಲ್ಲ ಹೆಣ್ಗಾಯಿ ಇವೆರಡೂ ಒಳ್ಳೆ ಕಾಂಬಿನೇಷನ್, ಸೂಪರಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದು ಕೂಡ ಆಯಿತು. ನನ್ನ ರೂಮ್ ಅಂತೂ ಏನೂ ಮೊಟ್ಟೆ ಇರಲಿಲ್ಲ ಕ್ಲೀನಿಂಗು. ಇನ್ನು ಮನೆಯಲ್ಲಿ ಪ್ರೊಜೆಕ್ಟರ್ ರೂಮು ಅದೆಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗ್ತಾ ಬರ್ತಿದೆ. ಸರಿ ಇವತ್ತು ಆಗಲೇ ಇಲ್ಲ ನನಗೆ ಸಂಡೇ. ಇದು ನೆಕ್ಸ್ಟ್ ಡೇ ಆಫೀಸಿಂದ ಬಂದಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಫೀಸಿಂದ ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಏನಕ್ಕೂ ಕೂಡ ರೆಸ್ಟ್ ಮಾಡಲಿಲ್ಲ. ಬಂದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಸರಿ ವಾರ್ಡ್ರೋಬ್ದು ಇದನ್ನು ಇವತ್ತಿನ ದಿನ 2 ದಿನದಲ್ಲಿ ಮಾಡಬೇಡ, ಯಾಕಂದರೆ ಒಂದೇ ದಿನದಲ್ಲೂ ಆಗೋಲ್ಲ, ಲೇಟ್ ಆಗುತ್ತೆ ಮತ್ತು ಮಲಗಬೇಕು, ನನಗೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು. ಸೊ ಹಂಗಾಗಿ ಇವತ್ತು ಫುಲ್ಲು ವಾರ್ಡ್ರೋಬ್ ಎಲ್ಲ ಮಾಡ್ಕೊಂಬಿಡೋಣ. ನಾಳೆ ಡ್ರೆಸ್ಸಿಂಗ್ ಟೇಬಲ್ಲು ಈ ಕಾಟ್ ಕೆಳಗಡೆ ಡ್ರಾಸ್ ಎಲ್ಲ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಕಡೆ ಮೊದಲು ಮಕ್ಕಳದ್ದು ಏನೇನಿದೆ ಹ್ಯಾಂಗರ್ದೆಲ್ಲ ತೆಗಿತಾ ಇದ್ದೀನಿ. ಸೊ ಇದು ಯೂಶ್ವಲಿ ನಾವು ಯುಗಾದಿ ದಸರಾಗಂತೂ ಪಕ್ಕಾ ಮಾಡ್ತೀವಿ ಈ ಥರ ಕ್ಲೀನಿಂಗು. ಸೊ ಈ ಥರ ಒಂದೊಂದೇ ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಒಂದೇ ದಿನ ಎಲ್ಲ ಕೆಲಸ ಮಾಡೋ ಬದಲು ಒಂದೊಂದು ಚೂರೇ ಈ ಥರ ಡಿವೈಡ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ಮಾಡಿದ್ರೆ ಇದು ಇಷ್ಟು. ಮತ್ತು ಮಕ್ಕಳದ್ದು ನಾವು ಕ್ಲೀನ್ ಮಾಡುವಾಗ ಸುಮಾರು ಬಟ್ಟೆ ಈ ತುಂಡಾಗಿರೋದು, ಟೈಟ್ ಆಗಿರೋದು ಬರುತ್ತೆ. ಇನ್ನು ಪ್ರಕುಲ್ದು ತುಂಡು ಟೈಟು ಆ ಥರದ್ದು ಏನೇ ಆಗಿದ್ರೂ ಲಸಿಕಂಗೆ ಯೂಸ್ ಮಾಡ್ಕೊಳ್ತೀನಿ. ನೈಟ್ ಪ್ಯಾಂಟ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು. ಏನಕ್ಕಂದರೆ ಗಂಡು ಮಕ್ಳದ್ದು ಹೆಣ್ಮಕ್ಳು ಹಾಕೋಬೋದು, ಬಟ್ ಹೆಣ್ಮಕ್ಳದ್ದು ಗಂಡು ಮಕ್ಳು ಹಾಕ್ಕೊಳಕ್ಕಾಗಲ್ಲ. ಸೊ ಈ ಪರ್ಪಸ್ಗೆ ಪ್ರಕುಲ್ದೇನು ವೇಸ್ಟ್ ಆಗೋಲ್ಲ. ಬಟ್ ಲಸಿಕೊಂದು ಫ್ರಾಕ್ಸ್ ಎಲ್ಲ ಇರುತ್ತಲ್ಲ ಒಂದು ಸ್ವಲ್ಪ ತುಂಡ ಆಗೋಗುತ್ತೆ, ತುಂಬ ನೀ ಮೇಲೆ ತುಂಬ ತುಂಡ ಆಗೋಗ್ಬಿಡುತ್ತೆ, ಚೆನ್ನಾಗೂ ಇರಲ್ಲ ಹಾಕೋಕ್ಕೆ. ಸೊ ಅಂಥವು ನಾನೇನು ಮಾಡ್ತೀನಿ ಅಂದರೆ ಮನೆ ಹತ್ರ ಒಬ್ಬರು ಇದನ್ನು ಬರ್ತಾರೆ ತೊಗೊಂಡೋಗೋರು, ಹಳೆ ಬಟ್ಟೆ ಇದೆಲ್ಲ, ಅಂದರೆ ಅವ್ರಿಗೇನೋ ಅನಾಥಾಶ್ರಮಕ್ಕೆ ಇರುತ್ತೆ ಅಂತ ಅವ್ರಿಗೂ ಕೊಟ್ಬಿಡ್ತೀನಿ. ಕೆಲವೊಂದು ಏನಾದರೂ ಮನೆ ಪರ್ಪಸ್ಗೆ ಈ ಒರೆಸೋದಕ್ಕೆ ಈ ಥರ ಟೀ ಶರ್ಟ್ಸ್ಗಳೇನಾದರೂ ಅವಳಿಗೆ ತುಂಡಾಗಿರುತ್ತಲ್ಲ ಅದೊಂದು ಸ್ವಲ್ಪ ಈ ಥರದ್ದು ಏನಾದರೂ ಒರೆಸ್ಕೊಳ್ಳೋದಕ್ಕೆ ಇದನ್ನು ಮಾಡ್ಕೊಳ್ತೀನಿ. ಅಂದರೆ ಈ
ಪಾತ್ರೆ ಒರೆಸೋದಕ್ಕೆ ಆ ಥರದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ತುಂಬ ಸಾಫ್ಟ್ ಕ್ಲಾತ್ಸ್ ಥರ ಇರುತ್ತಲ್ಲ, ಬನಿಯನ್ ಕ್ಲಾತ್, ಮುಸ್ಲಿನ್ ಕ್ಲಾತ್ ಥರ ಅಂಥವೆಲ್ಲ ನಾನು ಬಿಸಾಡೋದಕ್ಕೆ ಹೋಗಲ್ಲ, ಏನಕ್ಕಾದರೂ ಒಂದು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಮೊದಲು ಒಂದೊಂದು ವಾರ್ಡ್ರೋಬಲ್ಲೇ ಇದನ್ನು ತೆಗೆದು ಒರೆಸ್ಕೊಂಡು ಕ್ಲೀನಾಗಿ ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡು ಆಮೇಲೆ ಡ್ರೈ ಕ್ಲಾತಲ್ಲಿ ಒಂದು ಸಲ ಒರೆಸ್ಬಿಟ್ಟು ಮತ್ತೆ ಕ್ಲೀನಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಅಲ್ಲೇ ಎಲ್ಲ ಜೋಡಿಸ್ಕೊಂಡು ಬಂದೆ. ಸೊ ಸೀರೆಗಳು ಎಲ್ಲ ಮಾಮೂಲಿ ಸೀರೆಗಳೇ ಇರೋದು, ಹಂಗಾಗಿ ಸರಿ ಹ್ಯಾಂಗ್ ಮಾಡೋದು ಬೇಡ, ಹ್ಯಾಂಗ್ ಮಾಡಿದ್ರೆ ತುಂಬ ಜಾಗ ಬೇಕು. ಸೊ ಅದಕ್ಕೆ ಒಂದಿಷ್ಟು ಜಾಗ ಬಿಟ್ಟಿದ್ದೀನಿ. ಸೊ ಮರ್ಚಿ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಹೋಗೋಣ ಅಂತ ಒಂದೆರಡು ಲೇಯರು. ಸೊ ಯಾವಾಗಲೂ ಹ್ಯಾಂಗ್ ಮಾಡಿದ್ರೆ ಫುಲ್ಲು ಜಾಗ ಅದಕ್ಕೆ ಬೇಕು. ಸೊ ಅದಕ್ಕೆ ಈ ಕಡೆ ಒಂದು ನಿಮಿಷ ಫೋಲ್ಡ್ ಮಾಡಿ ಇಡೋಣ ಅಂತ. ಇಲ್ಲೆಲ್ಲ ಲಸಿಕಾ ಬಟ್ಟೆಗಳು, ಇವೆಲ್ಲ ನನಗೆ ಸ್ವಲ್ಪ ಲೆಗಿನ್ಸು, ಜೀನ್ಸ್ ಪ್ಯಾಂಟು ಮತ್ತು ಇರೋ ಟಾಪ್ಸು ಇವೆಲ್ಲ. ಸೊ ಕೆಳಗಡೆ ಎಲ್ಲ ಪೂರ್ತಿ ಪ್ರಕುಲ್ಲು. ಲಸಿಕಾವು ಸ್ವಲ್ಪ ಇಲ್ಲೂ ಇದ್ದಾವೆ, ಆ ವಾರ್ಡ್ರೋಬಲ್ಲೂ ಇದೆ, ಹ್ಯಾಂಗರ್ಗೆ ಹಾಕಿದ್ವಿ. ಸೊ ಇದಿಷ್ಟು ನೋಡಿ ಪ್ರಕುಲ್ ಪ್ಯಾಂಟ್ಗಳು ಇವೆಲ್ಲ. ಅವನು 4-5 ಇಯರ್ಸಲ್ಲಿ ಇದ್ದಾಗ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಟ್ರೆಂಡ್ಸಲ್ಲಿ ತೊಗೊಂಡಿರೋದು, ಇಲ್ಲ ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಕ್ವಾಲಿಟಿ ಹೊಸ ಥರನೇ ಇದೆ, ಇವಳಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ತೊಗೊಳ್ಳೋ, ಪ್ಯಾಂಟ್ಗಳು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇದೆಲ್ಲನೂ ಅವನಿಗೆ ಟೈಟು ತುಂಡ ಆಗಿರೋ ಅಂಥವೆ. ಸೊ ಅವೆಲ್ಲ ಅವಳಿಗೆ ಇರುತ್ತೆ, ನೆಕ್ಸ್ಟ್ ಅವಳಿಗೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಟಾಪ್ಸ್ ಅಂತ ತೊಗೊಂಡ್ರೆ ಮುಗೀತು, ಎಲ್ಲ ಒಂದು 2-3 ಟೈಮ್ಸ್ ವೇರ್ ಮಾಡಿರ್ಬೋದು ಅಷ್ಟೇ. ಸೊ ಇದೊಂದು ರ್ಯಾಕು ಜೋಡಿಸ್ಕೊಳ್ತೀನಿ. ಇನ್ನು ನಾಳೆ ಕಾಟ್ ಕೆಳಗಡೆ ಡ್ರಾಸ್, ಡ್ರೆಸ್ಸಿಂಗ್ ಟೇಬಲ್, ಸೊ ಅದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಸೊ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಆಗೋಗುತ್ತೆ. ಇವತ್ತು ಒಟ್ಟಿಗೆ ಅಂದರೆ ಎಲ್ಲ ಆಗಲ್ಲ. ಇದು ನಾಳೆ ಡ್ರಾಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಳ್ತೀನಿ. ಸೊ ಸರಿ, ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ. ನೆನ್ನೆ ವಾರ್ಡ್ರೋಬೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಅದಾಗೆ ಪ್ಲೇಸ್ನಲ್ಲಿ ತೆಗೆದುಬಿಟ್ಟು ಮತ್ತೆ ಹಂಗೆ ಜೋಡಿಸ್ಕೊಂಡ್ರೆ ಮೆಸ್ಸಿ ಅನ್ಸಲ್ಲ ಮತ್ತು ನಮಗೆ ಕನ್ಫ್ಯೂಷನ್ ಆಗೋಲ್ಲ. ಸೊ ಹೆಂಗಪ್ಪ ಏನಾಗಂದರೆ ತುಂಬ ಇದು ನೋಡಿದಾಗ ತಲೆ ಕೆಟ್ಟೋಗುತ್ತೆ, ಎಲ್ಲೆಲ್ಲಿ ಏನೇನು ಜೋಡಿಸ್ಬೇಕು ಅಂತ. ಸೊ ಹಾಗೆ ಒಂದೊಂದು ರ್ಯಾಕಲ್ಲೇ ಒಂದೊಂದು ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡೆ. ಇನ್ನು ಇದು ಲಸಿಕೆಗೆ ಯೂಸ್ ಮಾಡ್ತಿರೋವಂಥದ್ದು ವಾಟರ್ ಪ್ರೂಫ್ದು, ಸುಸು ಮಾಡಿದಾಗೆಲ್ಲ ಕೆಳಗಡೆ ಹಾಕ್ತಾಯಿದ್ದೆ. ನೆಕ್ಸ್ಟ್ ತಂಗಿ ಇದಕ್ಕೆ ಯೂಸ್ ಆಗುತ್ತೆ ಮಗುಗೆ ಅಂದ್ಬಿಟ್ಟು ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಇವಾಗೇನು ಅವಶ್ಯಕತೆ ಇಲ್ಲ. ಇನ್ನು ಲಸಿಕಾ ಇನ್ನು ಬೆಡ್ ಮೇಲೆ ಸುಸು ಮಾಡೋದು ಆ ಥರದ್ದೆಲ್ಲ ತುಂಬ ವರ್ಷ ಆಯ್ತಾಗಲೇ. ಅವಳು ಆಲ್ಮೋಸ್ಟ್ 2.5 ಇಯರ್ಸ್ಗೆ ಅದನ್ನೆಲ್ಲ ಬಿಟ್ಬಿಟ್ಲು. ಅವಾಗವಾಗ ಸುಸು ಮಾಡ್ತಾಯಿದ್ಲು, ಬಟ್ ವಾಟರ್ ಪ್ರೂಫು ಬೆಡ್ಶೀಟು ಇದನ್ನೆಲ್ಲ ಹಾಕ್ತಾಯಿದ್ವಿ. ಸೊ ಈಗೇನು ಮಾಡಲ್ಲ, ಅವೆಲ್ಲ ಚಿಕ್ಕ ನ್ಯೂ ಬಾರ್ನ್ ಬೇಬೀಸ್ಗೆ ಯೂಸ್ ಆಗುತ್ತೆ ಈಗ. ಹಂಗಾಗಿ ಹಂಗೆ ಎತ್ತಿಟ್ಟಿದ್ದೀನಿ, ಏನೇನು ಯೂಸ್ ಆಗುತ್ತೆ ಮಗುಗೆ ಅಂದ್ಬಿಟ್ಟು ಎಲ್ಲನೂ ನಾನು ಎತ್ತಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಇವತ್ತು ಮುದ್ದೆ ಮತ್ತು ಜೊತೆಗೆ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಸೊ ಮುದ್ದೆ ತಿಂದ್ರೇ ತುಂಬ ಒಳ್ಳೇದು. ಬೆಳಗ್ಗೆ ತಿಂಡಿಗಳು ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಇನ್ನು ಇವತ್ತು ಪ್ರಕುಲ್ಗೆ ಎಕ್ಸಾಮ್ ಇತ್ತು, ಇವತ್ತು ಸೋಷಿಯಲ್ ಇತ್ತು. ಲಸಿಕೆಗಿನ್ನೂ ಸ್ಟಾರ್ಟ್ ಆಗಿಲ್ಲ, ಸೋಷಿಯಲ್ ಇದೆ ಇವತ್ತು. ಅವನಿಗೆ ದಿನ ಇರುತ್ತೆ, ಮಧ್ಯದಲ್ಲಿ ಹಾಲಿಡೇಸ್ ಕೂಡ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ತುಂಬ ಬೇಜಾರು, ಒಂಥರ ಹಾರ್ಟ್ ಬ್ರೋಕನ್ ವಿಷಯ ಟೈಟಲೆಲ್ಲ ನಾನು ಹಾಕಿದ್ದೆ. ಸೊ ಏನಪ್ಪ ಅಂದರೆ ಹೇಳ್ತೀನಿ, ನಾನು ಅದನ್ನು ತೋರಿಸ್ತೀನಿ. ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ. ಅದನ್ನು ಹೇಳ್ಕೊಳ್ಳೋಕ್ಕೂ ಆಗಲಿಲ್ಲ, ನನಗೆ ಅದು ನುಂಗೋಕ್ಕೂ ಆಗಲಿಲ್ಲ. ಮನೆಯಲ್ಲಿ ತುಂಬ ಸ್ವಲ್ಪ ಮೊದಲೇ ಬೇಜಾರಲ್ಲಿದ್ದೆ ನಾನು. ಸೊ ಆ ಬೇಜಾರು ಜೊತೆಗೆ ಈ ಬೇಜಾರು ಕೂಡ ಆ್ಯಡ್ ಆಗೋಯಿತು. ಸಿಕ್ಕಾಪಟ್ಟೆ ಏನೋ ಒಂಥರ ಹಿಂಸೆ ಅನಿಸ್ಬಿಡ್ತು ನನಗೆ ಅದನ್ನು ನೋಡಿಬಿಟ್ಟು. ಸೊ ಅದನ್ನು ನಾನು ಹೇಳ್ತೀನಿ. ಏನಪ್ಪ ಅಂದರೆ, ನಾನು ಸುವರ್ಣ ಸೂಪರ್ ಸ್ಟಾರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನಿಮಗೆ ಈಗಲೂ ಹಾಟ್ಸ್ಟಾರಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಲಾಸ್ಟ್ ಇಯರ್ ಮಾರ್ಚ್ 2024 ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಎಪಿಸೋಡ್ ನಂಬರ್ 811 821 ಇದೆ ಸೀಸನ್ 2ಅಲ್ಲಿ. ಇದು ನೋಡಿ, ನಿಮ್ಗೇನು ಡಿಫ್ರೆನ್ಸ್ ಅನಿಸ್ತಿದೆ ಅಂತ ನೀವೇ ಹೇಳಿ. ನಾನು ಬರೀ ಪಾರ್ಟಿಸಿಪೇಷನ್ ಮಾಡಿರೋದಲ್ಲ, ಅದರಲ್ಲಿ ನಾನು ವಿನ್ ಆಗಿ ಬಂದಿರೋದು. ನಾನು ಜಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು, ಟಿ ವಿಲಿ ಒಂದು ಸಲ ಆದರೂ ನನ್ನ ಲೈಫಲ್ಲಿ ಕಾಣಿಸ್ಬೇಕು ಅನ್ನೋದಿತ್ತು. ಬಟ್ ಅದರಲ್ಲಿ ವಿನ್ ಆಗಿ ಬಂದೆ. ಅದಕ್ಕೆ ಅದೃಷ್ಟ ಕೂಡ ಇರಬೇಕಲ್ವಾ. ಬರೀ ನಾವು ಹೋದರೆ ಅಂತೂ ಸಾಕಾಗಲ್ಲ, ಅದೃಷ್ಟ ಕೂಡ ಇರಬೇಕು. ನೋಡಿ, ಗ್ಲಾಸ್ ಇಲ್ಲ, ಅದಕ್ಕೆ ಗ್ಲಾಸು ಫ್ರೇಮೆಲ್ಲ ಮಾಡಿಸಿ ಕೊಟ್ಟಿದ್ದರು. ಸೊ ಅಪ್ಪ ಅದನ್ನು ಕ್ಲೀನ್ ಇದು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ ಹಾಲು, ಒಂದು ಏನು ಇಳಿಸ್ದಲೇ ಹಂಗೆ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಡಸ್ಟಿಂಗ್ ಬ್ರಷಲ್ಲಿ. ಅದು ಪಟ್ ಅಂತ ಬಿದ್ದೋಯ್ತದು. ಫುಲ್ಲು ಗ್ಲಾಸ್ ಎಲ್ಲ ಒಡೆದೋಯ್ತು. ಗ್ಲಾಸ್ ಇತ್ತು ಇದ್ರ ಮೇಲೆ ಗ್ಲಾಸ್, ಅದ್ರ ಮೇಲೆ ವುಡನ್ ಫ್ರೇಮ್ ಇತ್ತು. ಇದು ಪೇಪರು ಮತ್ತು ಹಿಂದೆಗಡೆದು ವುಡ್ದಿದೆ. ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೇ ಫ್ರೇಮ್ ಮಾಡಿಸ್ಕೋಬೇಕು ಅಂತ. ಸೊ ಅದು ಬಿದ್ದೋದ್ಮೇಲೆ ಬೇರೆವೆಲ್ಲ ಫೋಟೋಗಳೆಲ್ಲ ತೆಗೆದು ಮತ್ತೆ ಕ್ಲೀನ್ ಮಾಡಿದ್ರು.
ಅದೇನೋ ಒಡೆದೋಗ್ಬೇಕು ಅಂತ ಅಲ್ಲೇ ಬರೆದಿತ್ತೋ ಏನೋ ಗೊತ್ತಿಲ್ಲ. ಆ ಗ್ಲಾಸ್ ಒಡೆದೋಗಿದ್ದ ಸೌಂಡು ಕೂಡ ನಾನು ಕೇಳಿಸ್ಕೊಂಡೆ ಅಡುಗೆ ಮಾಡ್ತಾ ಮಾಡ್ತಾ. ಅದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಸಖತ್ ಬೇಜಾರಾಗೋಯ್ತು. ಆ್ಯಕ್ಚುಲಿ ನಾನು ಸುವರ್ಣ ಸೂಪರ್ ಸ್ಟಾರಲ್ಲಿ ಹೇಗೆ ಅಂದರೆ ಲಶಿಕುಂಗೆ ತುಂಬ ಫೀವರು. ಹೇಗೆ ಅಂದರೆ ಅವತ್ತೇ ನನಗೆ ಕಾಲ್ ಮಾಡಿದ್ದೀನೋ ತುಂಬ ಫೀವರ್ ಅವಳಿಗೆ, ನಾಳೆನೇ ಬರಬೇಕು ಅಂತ ಹೇಳಿದರು. ನಾನು ಏನನ್ನ ಬಿಡಲಿ, ಯಾವುದನ್ನು ಬಿಡಲಿ, ಇದು ಸಿಕ್ಕಿರೋ ಆಪರ್ಚುನಿಟಿನ ಬಿಡಲಾ? ಸರಿ, ಅವಳಿಗೆ ಜ್ವರ ಇದ್ರೂ ಸರಿ ನೋಡಿಕೊಂಡು ಅವತ್ತೆಲ್ಲ ನೆಕ್ಸ್ಟ್ ಡೇಗೆ ತಂಗಿಯವರು ಎಲ್ಲ ಇದ್ದರು, ಅವ್ರಿಗೆಲ್ಲ ಸಿರಪ್ಸು ಇದನ್ನೆಲ್ಲ ಕೊಟ್ಬಿಟ್ಟು ನಾನು ಒಂದು ಧೈರ್ಯದ ಮೇಲೆ ಹೋದೆ. ಮನಸ್ಸಲ್ಲಿ ನಾನು ಹೋಗಿದ್ದು ಲಶಿಕಂಗೆ ಹಂಗಿತ್ತು. ಮತ್ತು ನನಗೆ ಈ ಥರ ಆಪರ್ಚುನಿಟಿ ನನಗೆ ಸಿಗಲ್ಲ. ಸರಿ, ನನಗೆ ಎರಡೂ ಆಗಬೇಕು. ಮನಸ್ಸಲ್ಲಿ ಹೋಗಿ ಆಡಿದ್ದು, ಸರಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರೋಣ ಅಂತ. ಏನಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನೋಡಿಲ್ಲ ಅಂದರೆ ಹೋಗಿ ನೋಡಿ, ವ್ಲಾಗ್ ಕೂಡ ಮಾಡಿದ್ದೀನಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ. ಅಲ್ಲಿ ಒಬ್ರು ಇದ್ದರು, ಅವ್ರ ಹೆಸರು ಏನೋ ಇದೆ, ಅವ್ರದ್ದು ಹೆಸರು, ಅವರೇ ಮೇಯ್ನ್, ಅಂದರೆ ಅವರೇ ಎಲ್ಲ ಕಾಲ್ಸ್ ಮಾಡೋದು ಅಲ್ಲೆಲ್ಲ. ಅವ್ರ ಹತ್ರ ಮಾತಾಡ್ತಾ ಅವ್ರು ಅಂದ್ಬಿಟ್ರು, ಇನ್ನೂ ಸ್ಟಾರ್ಟೇ ಆಗಿಲ್ಲ ಶೋ, ನೀನೇ ಹೋಗು ಗೆಲ್ಲೋದಮ್ಮ, ನೀನೇ ಹೋಗಮ್ಮ ಗೆಲ್ಲೋದು ಅಂತಿದ್ರು. ನಾನೇ ಸುಮ್ಮನಿರಿ ಸರ್, ಅದೆಲ್ಲ ಆಗಲ್ಲ, ನಾನು ಜಸ್ಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಬಂದಿದ್ದು, ನೋಡೋಣ ಗೆಲ್ಲೋದು ಬಿಡೋದು ಆಮೇಲೆ, ಜಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದೆ. ಅದು ಹಾಗೇ ಆಯಿತು. ಎಷ್ಟೋ ಜನ ನಾನು ಶೋಗೆ ಹೋಗೋದಕ್ಕಿಂತ ಮುಂಚೆ ಹೇಳಿದರು, ನೀನೇ ಗೆಲ್ತೀಯಾ ಹೋಗು ಅಂತ. ಬಟ್ ಈ ಥರ ಆದಾಗ ಏನೋ ಒಂಥರ ನಿಜವಾಗ್ಲೂ ಬೇಜಾರಾಗೋಯಿತು. ಇಟ್ಸ್ ಓಕೆ, ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನಿಮ್ಮ ಹತ್ರ. ನೆಕ್ಸ್ಟ್ ನಾನು ಮತ್ತೆ ಹೋಗಿ ಫ್ರೇಮ್ ಹಾಕ್ಸ್ಬಿಟ್ಟು ಅದೇ ಥರ ರೆಡಿ ಮಾಡಿಸ್ತೀನಿ, ಗ್ಲಾಸು ಇದೆಲ್ಲ ಹಾಕ್ಬಿಟ್ಟು ವುಡ್ ಫ್ರೇಮೆಲ್ಲ ಹಾಕಿಸಿ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಅವು ಮೆಮೊರೀಸ್ ಅವು. ಬೇರೆದೇನಾದರೂ ಹೊಡೆದೋದ್ರೆ ನಾವು ತೊಗೊಂಬರ್ಬೋದು, ಬಟ್ ಅದು ಅವ್ರು ಕೊಟ್ಟಿರೋದಲ್ವಾ, ಅವಾರ್ಡ್ ಥರ, ನಾನು ಅದು ವಿನ್ ಆಗಿರೋದು. ಅದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು, ಹೇಳೋಕ್ಕಾಗಲಿಲ್ಲ, ನನಗೇನು ನುಂಗೋಕ್ಕಾಗಲಿಲ್ಲ ಅದು. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್, ಟೇಕ್ ಕೇರ್.